ಈ ಮುಖ್ಯಮಂತ್ರಿಗಳಾಗಿ ಅವ್ರು ಆಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂತಂದರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಆದರೆ ಮಾನ್ಯ ದೇವರಾಜ ಅರಸ್ರವರಿಗೆ ಹೋಲಿಕೆ ಮಾಡ್ಕೊಂಡಾಗ ಮಾನ್ಯ ಸಿದ್ದರಾಮಣ್ಣವ್ರಿಗೆ ಬಿಡ್ತೇನೆ. ಅವರ ಆಡಳಿತದ ಪರಿ ಏನಿತ್ತು, ಇವರ ಆಡಳಿತದ ಪರಿ ಏನಿದೆ, ಯಾವ ರೀತಿ ಸರ್ಕಾರ ಅದು ಎರಡನೇ ಸಲ 13 ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಾನು ನೋಡಿದ್ದೇನೆ. ಆದರೆ 23ರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ. ಅವ್ರಿಗೆ ಆಡಳಿತ ಬೇಕಿದೆ, ಅವ್ರು ಇನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ, ವೈಯಕ್ತಿಕ ಆಸೆ ಇದೆ. ಆದರೆ ಜನರಿಗೆ ಸಾಕಾಗಿದೆ. ಕರ್ನಾಟಕದ 6.5 ಕೋಟಿ ಜನರಿಗೆ ಇವರು ಇಳಿಬೇಕು, ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋಂಥದ್ದು ಎಲ್ರ ಕೂಗು ಇದೆ. ಅದೇ ದೇವರಾಜ ಅರಸ್ರವ್ರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ. ಮೊದಲನೇದು, ಅವ್ರು ತಂದಂಥ ರಿಫಾರ್ಮ್ಸ್ ಇದೆಯಲ್ಲ, ಸುಧಾರಣೆ ಕ್ರಮಗಳು, ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನ್ರಿ, ಬಲ್ಲವರಿಂದ ಬಡವರಿಗೆ ಹಂಚಿದಂಥ ಜಮೀನು ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಈಗ ಅಂಥ ಕ್ರಮಗಳನ್ನೆಲ್ಲ ಅವ್ರು ತಗೊಂಡು 20 ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ಒಬ್ಬ ನಿಜವಾದಂಥ ಬದ್ಧತೆ ಇದ್ದಂಥ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸ್ ಅವರು. ಅವ್ರು ಯಾವಾಗಲೂ ಕೂಡ ಅಮರವಾಗಿರ್ತಾರೆ. ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ. ಸರ್, ದೇವರಾಜ ಅರಸರ ಯೋಜನೆಗಳು ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ಅವ್ರಿಗೆ ಅನುಕೂಲ ಆಗಲೇಬೇಕು. ಏನಿವಾಗ ತೊಂದರೆ ಆಗಿದೆ, ಖಂಡಿತವಾಗಿಯೂ ಅದು ತೊಂದರೆ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ. ಇದನ್ನ ನೀವು ಮನಗಳ್ಬೇಕು. ಅನೇಕರು ಇದರಲ್ಲಿ ಈ ವಿಮಾನ ನಿಲ್ದಾಣಕ್ಕೋಸ್ಕರ ಸ್ವಂತ ಜಮೀನುಗಳನ್ನು ಕೂಡ ಕಳ್ಕೊಂಡಿರ್ತಕ್ಕಂಥ ಜನರು ಕೂಡ ಇದರಲ್ಲಿ ಇದ್ದಾರೆ. ಮತ್ತು ಎಲ್ಲರೂ ಕೂಡ ಇವ್ರು ಯಾರು ಕೂಡ ಹೊರ ರಾಜ್ಯಗಳವರು ಯಾರೂ ಇಲ್ಲ. ಇವರೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಈ ಜಿಲ್ಲೆಗಳವರೇ. ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ. ಮತ್ತು ಇವತ್ತು ನೀವೊಂದು ಸಂಸ್ಥೆ ಏನು ಆಡಳಿತ ಮಾಡ್ತಾ ಇದ್ದೀರಿ, ನಮಗೆ ಹೆಮ್ಮೆ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೇನೆ ಇಡೀ ವಿಶ್ವದಲ್ಲಿ ಒಂದು ಛಾಪನ್ನ ನೀವು ಮೂಡಿಸಿದೆ. ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಇವ್ರ ಜೊತೆ ಕೂಡ ನೀವು ಒಂದು ಸಮನ್ವಯತೆಯನ್ನು ಕಾಯ್ದುಕೊಂಡು ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಿಮ್ದು ಯಾವುದಾದ್ರೂ ಕೆಲವು ವಿಚಾರಗಳಿದ್ರೆ ಆ ವಿಚಾರಗಳಿಗೂ ಕೂಡ ಸ್ಪಂದಿಸುವಂಥ ಕೆಲಸ ನಾವು ಮಾಡೋಣ. ನಾನು ಕೂಡ ಸಂಘದ ಸಂಸ್ಥೆಯ ಜೊತೆಗೂ ನಾನು ಮಾತಾಡ್ತೀನಿ. ಅವ್ರಗಳಿಗೂ ಕೂಡ ತೊಂದರೆ ಆಗದಂತೆ ಒಂದು ನಿರ್ಣಯವನ್ನಂತೂ ಕೂಡ ವಿತಿನ್ 2-3 ಡೇಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾಳೆ ಬಹುಶಃ ಸಚಿವರು ಬಂದು ಮಾತನಾಡ್ಕೊಂಡು ಹೋದ್ಮೇಲೆ ನಾನು ಇವತ್ತೇನೆ ಸಂಸ್ಥೆಯ CEO ಮತ್ತು ಅವರ ಗೌರವಾನ್ವಿತ ಅಧ್ಯಕ್ಷರ ಜೊತೆ ಕೂಡ ಮಾತನಾಡಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಹೇಳಿ, ಅವಶ್ಯಕತೆ ಇದ್ದರೆ ನಮ್ಮ ಆತ್ಮೀಯರು ಕೇಂದ್ರ ವಿಮಾನಯಾನ ಸಚಿವರಿದ್ದಾರೆ, ನಾನು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಫೈನಾನ್ಸ್ ಕಮಿಟಿ ಮೀಟಿಂಗ್ ಇದೆ, ರಾಮಮೋಹನ್ ನಾಯ್ಡು ಅವ್ರನ್ನು ಕೂಡ ನಾನು ಮಾತನಾಡಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಗೆ ಕೊಟ್ಟು 100ಕ್ಕೆ 100 ನಾನು ಇದನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಏನು ಆಪ್ಷನ್ಸ್ ಇದೆ ಸರ್? ಆಪ್ಷನ್ಸ್ ಏನಿದೆ ಅಂತಂದರೆ, ಏನಾದರೂ ಇವತ್ತು ಭಾಳ ದೂರದಲ್ಲಿದೆ 500 ಮೀಟ್ರು, ಮತ್ತೆ ಇವರು ಯಥಾಸ್ಥಿತಿಯಲ್ಲಿ ಎಲ್ಲಿ ನಿಲುಗಡೆ ಮಾಡ್ತಾ ಇದ್ರು ಆ ನಿಲುಗಡೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಕೂಡ ಇದೆ. ಒಂದು 7-8 ನಿಮಿಷವರೆಗೂ ಫ್ರೀ ಮಾಡಲಿ, ಬಂದಿದ್ದ ಕೂಡಲೇ ವಾಹನ ನಿಲುಗಡೆ 7-8 ನಿಮಿಷ ಫ್ರೀ ಮಾಡಲಿ. ಆಮೇಲೆ ಬೇಕಿದ್ರೆ ಒಂದು ಗಾಡಿಗೆ ಅವರು ಬೇರೆಯವರು ಜಾಸ್ತಿ ಕೊಡ್ತಾರೆ, ಅವರು ಭಾಳ ಹಣನೂ ತಗೊಳ್ತಾರೆ. ಈಗ ಊಬರು ಖಾಸಗಿ ಸಂಸ್ಥೆಗಳವರು 1500 ರೂಪಾಯಿ 2000 ರೂಪಾಯಿ ಒಂದು ಬೆಂಗಳೂರಿಗೆ ಹೋಗ್ಲಿಕ್ಕೇನೆ ಚಾರ್ಜ್ ಮಾಡ್ತಾರೆ. ಅದೇ ಇವರು ನಮ್ಮ ಖಾಸಗಿ ವಾಹನ ಚಾಲಕರು ಕೆಲವು ಸಲ 800 ರೂಪಾಯಿ 1000 ರೂಪಾಯಿ 1200 ರೂಪಾಯಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಖಂಡಿತವಾಗಿಯೂ ಇವ್ರ ಬೆಲೆ ಕಡಿಮೆ ಇದೆ, ಅದಕ್ಕೆ ಜನ ಬರ್ತಾರಲ್ವಾ. ಎಲ್ಲಿ ಕಡಿಮೆ ಇರ್ತದೆ, ಪ್ರೈಸ್ ಕಾನ್ಶಿಯಸ್ ಜನ ಇರ್ತಾರೆ, ಅಂಥವರೆಲ್ಲ ನಮ್ಮ
ಖಾಸಗಿ ವಾಹನಗಳನ್ನ ಪಾಪ ಅವರು ಅಳವಡಿಸ್ಕೊಳ್ತಾರೆ.